ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ನಾವಂತೂ ಸೂಪರ್ ಆಗಿದ್ದೀವಿ. ಇವತ್ತಿನ ತಮ್ಲೈನ್ ನೋಡಿ ನಿಮಗೆ ಅರ್ಥ ಆಗಿರ್ಬೋದು. ನಮ್ಮ ಚಾನಲ್ ಹೇಗೆ ನಾವು ಗ್ರೋ ಮಾಡ್ಕೊಳ್ಳೋದು ಅದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಹೊಸದಾಗಿ ನಮ್ಮ ಚಾನಲ್ ಯಾರಾದರೂ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಪ್ರೆಸ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ದಯವಿಟ್ಟು ಪೂರ್ತಿಯಾಗಿ ವೀಡಿಯೋ ನೋಡಿ, ನಿಮಗೆ ನಿಜವಾಗ್ಲೂ ಯೂಸ್ಫುಲ್ ಅಂತಲೇ ಹೇಳ್ಬೋದು. ಚಾನಲ್ನ ಹೇಗೆ ನಾವು ಗ್ರೋ ಮಾಡ್ಕೊಳ್ಳೋದು ಅತಿ ಬೇಗ, ಏಕೆಂದರೆ ನಮಗೆ ವ್ಯೂ ಎಷ್ಟೇ ಚೆನ್ನಾಗಿ ವೀಡಿಯೋಸ್ ಮಾಡಿದ್ರೂ ನಮಗೆ ವ್ಯೂ ಬರ್ತಾಯಿಲ್ಲ, ಬರೀ ಒಂದು 10, 20, 15 ಆ ಥರ ಬರ್ತಾಯಿದೆ. ಅದನ್ನು ನಾವು ಹೇಗೆ ಹೆಚ್ಚಿಸ್ಕೊಳ್ಳೋದು ಅಂತ ನಾನು ಅದ್ರ ಬಗ್ಗೆ ವೀಡಿಯೋ ಮಾಡ್ತಾಯಿದ್ದೀನಿ. ಯಾಕೆ ಅಂದರೆ ಇವಾಗ ನಮ್ಮ ಚಾನಲ್ನಲ್ಲೂ ನೀವು ನೋಡ್ತಾ ಇರ್ಬೋದು. ಇವಾಗ ಎಕ್ಸಾಂಪಲ್ ನನ್ನ ಚಾನಲ್ನೇ ನೀವು ನೋಡಿ. ನನ್ನ ಚಾನಲ್ ಹೇಗಾಗಿದೆ ಅಂದರೆ, ಫಸ್ಟು ನಾವು ನಮನ ಕುಕಿಂಗ್ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದಾಗ ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಹಾಕ್ಕೊಂಡು ಬಂದೋ. ನಾವು ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಹಾಕ್ಕೊಂಡು ಬಂದೋ. ಆದರೆ ನಮಗೆ ಬೇಗ ಮೋನೋ ಆಯಿತು, ಒಂದು ಬೇಗ ಚೆನ್ನಾಗಿ ವ್ಯೂ ಬಂದು, ನಮ್ಮ ವೀಡಿಯೋಗೆ ವ್ಯೂ ಬಂತು, ಒಂದು ವೀಡಿಯೋ ವೈರಲ್ ಆಯಿತು, ಬೇಗ ನಮಗೆ ಮಾನಿಟೈಸೇಷನ್ ಆನ್ ಆಗೋಯ್ತು. ಆವಾಗ ನಾವು ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಹಾಕೊಬಂದು ಒಂದು ದಿನವೂ ತಪ್ಪಿಸಿಲ್ಲ, ನಾವು ಒಂದು ದಿನವೂ ತಪ್ಪಿಸ್ತಾ ಇಲ್ಲ, ತಪ್ಪಿಸ್ತೇನೆ ನಾವು ವೀಡಿಯೋಸ್ ಹಾಕ್ಕೊಂಡು ಬಂದು. ಆದರೆ ಇವಾಗ ನಾವೇನು ಮಾಡಿದ್ದೀವಿ, ಇವಾಗ ನಮಗೆ ಸ್ವಲ್ಪ ಕೆಲಸದ್ದು ಒತ್ತಡ ಜಾಸ್ತಿ. ಬೆಳಿಗ್ಗೆ ಹೋದರೆ ಸಾಯಂಕಾಲನೇ ನಾವು ಮನೆಗೆ ಬರೋದು. ನಮಗೆ ವೀಡಿಯೋಸ್ ಮಾಡೋಕ್ಕಾಗ್ತಾಯಿಲ್ಲ. ವೀಡಿಯೋಸ್ ಮಾಡೋಕ್ಕಾಗ್ತಾಯಿಲ್ಲ. ಒಂದು ನಾವು ಗ್ಯಾಪ್ ಕೊಡ್ತಾಯಿದ್ದೀವಿ. ಅಂದರೆ ವಾರದಲ್ಲಿ ಬರೀ ಒಂದು ವೀಡಿಯೋ, ಇಲ್ಲಾಂದರೆ 2 ವೀಡಿಯೋ, ಅಂದರೆ ಜಾಸ್ತಿ ಅಷ್ಟು ಇಂಟ್ರೆಸ್ಟ್ ಕೊಡ್ತಾಯಿಲ್ಲ. ನಾವು ಯೂಟ್ಯೂಬ್ ಬಗ್ಗೆ ನಾವು ಅಷ್ಟು ಇಂಟ್ರೆಸ್ಟಿಂದ ನೋಡ್ತಾ ಇಲ್ಲ. ಏಕೆಂದರೆ ನಮಗೆ ಕೆಲಸ ಇಂಪಾರ್ಟೆಂಟ್ ಆಗಿದೆ, ಅದಕ್ಕೋಸ್ಕರ ನಾವು ಆ ಥರ ಮಾಡ್ತಾಯಿದ್ದೆ. ಅದಕ್ಕೆ ಆ ಕಾರಣಕ್ಕೋಸ್ಕರ ನಮ್ಮ ಚಾನಲ್ನ ನೀವು ನೋಡ್ಬೋದು ವ್ಯೂ ಎಷ್ಟು ಕಡಿಮೆ ಆಗಿದೆ ಅಂತ. ಅದೇ ನಾವು ಜಾಸ್ತಿ ಮಾಡ್ಕೋಬೇಕು, ನಮ್ಮ ವೀಡಿಯೋಗೆ ವ್ಯೂ ಹೇಗೆ ಜಾಸ್ತಿ ಮಾಡ್ಕೋಬೇಕು ಅಂತ. ಅದು ನಮಗೆ ಇದೈತೆ, ಅಂದರೆ ನಮ್ಗೆ ಗೊತ್ತಿದೆ ಈ ಥರ ಮಾಡಿದ್ರೆ ನಮಗೆ ಜಾಸ್ತಿ ವ್ಯೂ ಬರ್ತಾ ಇದೆ ಅಂತ. ಆದರೆ ಅದು ಮಾಡೋಕ್ಕೆ ನಮಗೆ ಟೈಮ್ ಇಲ್ಲ. ಅದಕ್ಕೇ ಬೇರೆಯವರು ಚಾನಲ್ಗೂ ಸ್ವಲ್ಪ ಗ್ರೋ ಆಗ್ಬೋದು. ನಮಗೆ ಹೇಗೆ ಗೊತ್ತು, ನನಗೇನು ಗೊತ್ತು ಅದನ್ನು ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೋತಾ ಇದ್ದೀನಿ. ನಿಮ್ಮ ಚಾನಲ್ಗೆ ಜಾಸ್ತಿ ವ್ಯೂ ಬರಬೇಕಾದ್ರೆ ಯಾವ ಟಿಪ್ಸು ಯೂಸ್ ಮಾಡಿದ್ರೆ ವ್ಯೂ ಬರುತ್ತೆ ಅದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಮೊದಲನೇದಾಗಿ ತಮ್ಲೈನ್ ಇಂಪಾರ್ಟೆಂಟು. ತಮ್ಲೈನ್ ನೋಡಿಬಿಟ್ಟೆ ಜನ ಓಪನ್ ಮಾಡೋದು. ನಾವು ತಮ್ಲೈನ್ ಹೇಗೆ ಮಾಡಿರ್ತೀವಿ ಅದ್ರ ಬಗ್ಗೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾವು ತಮ್ಲೈನ ಎಷ್ಟು ಚೆನ್ನಾಗಿ ಕ್ರಿಯೇಟ್ ಮಾಡ್ಕೊಂಡಿರ್ತೀವಿ, ನಾವು ಯಾವುದೇ ವೀಡಿಯೋ ಮಾಡಿದ್ರೂ ಅದಕ್ಕೆ ಕರೆಕ್ಟಾಗಿ ಮ್ಯಾಚ್ ಆಗಿ ತಮ್ಲೈನು ಕರೆಕ್ಟಾಗಿ ಚೆನ್ನಾಗಿ ಜನಕ್ಕೆ ಅಟ್ರಾಕ್ಟಿವ್ ಆಗಿ ತಮ್ಲೈನ್ ನೋಡಿದ್ರೆ ಅದು ಅವಾಗ ಜನ ಕ್ಲಿಕ್ ಮಾಡ್ತಾರೆ. ನಾವು ತಮ್ಲೈನೇ ಚೆನ್ನಾಗಿ ಮಾಡಿಲ್ಲ ಅಂದರೆ ಜನ ಓಪನೇ ಮಾಡೋದಿಲ್ಲ ಅದನ್ನ. ಅಯ್ಯೋ ಈ ವಿಡಿಯೋದಲ್ಲಿ ಏನೂ ಇಲ್ಲ ಅಂದ್ಬಿಟ್ಟು ಸುಮ್ಮನೆ ಆಗೋಯ್ತಾರೆ. ಅವಾಗ ನಮ್ಮ ವೀಡಿಯೋಗೆ ವ್ಯೂ ಬರೋದಿಲ್ಲ. ಅದಕ್ಕೋಸ್ಕರ ಇಂಪಾರ್ಟೆಂಟ್ ಏನು ಅಂದರೆ ತಮ್ಲೈನೇ ನಮ್ಗೆ ಇಂಪಾರ್ಟೆಂಟು. ಹೊಸದಾಗಿ ಯಾರಾದರೂ ಚಾನಲ್ ಓಪನ್ ಮಾಡಿದ್ರೆ ದಯವಿಟ್ಟು ನಿಮಗೆ ಯೂಸ್ಫುಲ್ ಆಗುತ್ತೆ. ಈ ವಿಡಿಯೋ ಪೂರ್ತಿಯಾಗಿ ವೀಡಿಯೋ ನೋಡಿ, ನಿಜವಾಗ್ಲೂ ನಿಮಗೆ ಯೂಸ್ ಆಗುತ್ತೆ ಈ ವಿಡಿಯೋ. ಫಸ್ಟು ಟೈಟಲ್ಲು ತಮ್ಲೈನು ಇಂಪಾರ್ಟೆಂಟು. ಅದ್ರ ಮೇಲೆ ಗಮನ ಕೊಡಿ. ನೀವು ಯಾವುದೇ ವೀಡಿಯೋ ಮಾಡಿ, ಎಂಥ ವೀಡಿಯೋ ಮಾಡಿದ್ರೂ ಟೈಟಲ್ಲು ತಮ್ಲೈನು ಕರೆಕ್ಟಾಗಿ ಮಾಡಿಬಿಟ್ರೆ ನೀವು ಖಂಡಿತ ನಿಮಗೆ ವ್ಯೂ ಬಂದೇ ಬರುತ್ತದೆ ನಿಮ್ಮ ವೀಡಿಯೋಗೆ. ಟಿಪ್ಸ್ ಏನು ಅಂದರೆ, ಈಗ ನೀವು ವೀಡಿಯೋ ಮಾಡಿರ್ತೀರಲ್ವಾ, ವೀಡಿಯೋ ಮಾಡಬೇಕಾದ್ರೆ ವೀಡಿಯೋ ತುಂಬಾ ಚೆನ್ನಾಗಿದೆ. ಏನಾರ ಒಂದು ಟಾಪಿಕ್ ಇರ್ತದೆ ಆ ವೀಡಿಯೋದಲ್ಲಿ. ಆ ವೀಡಿಯೋ ವಿಷಯನ ಫಸ್ಟು ನೀವು ವೀಡಿಯೋ ಸ್ಟಾರ್ಟ್ ಮಾಡಿದ ತಕ್ಷಣ, ಇವಾಗ ನಾವು ಹೇಳ್ತೀವಲ್ಲ, ಯಾರಾದರೂ ಹೊಸಬ್ರಿದ್ರೆ ನಮ್ಮ ಚಾನಲ್ ಕನೆಕ್ಟ್ ಆಗಿ ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಸ್ಟಾರ್ಟಿಂಗೇ ನಾವು ಅದನ್ನು ಬರೀ ಸ್ಟಾರ್ಟಿಂಗೇ ನಾವು ಅದನ್ನು ಮಾತಾಡ್ಕೊಂಡು ಹೋಗ್ತಾ ಇದ್ರೆ 5 ಸೆಕೆಂಡಲ್ಲಿ 10 ಸೆಕೆಂಡ್ ನಾವು ಅದನ್ನ ಮಾತಾಡ್ಕೋದ್ರೆ ಜನ ಸ್ಕಿಪ್ ಮಾಡ್ತಾರೆ. ಡೈರೆಕ್ಟಾಗಿ ವಿಷಯಕ್ಕೆ ಬನ್ನಿ. ಯಾವುದ್ರ ಬಗ್ಗೆ ನೀವು ಮಾಡ್ತಾ ಇದ್ದೀರಾ ವೀಡಿಯೋನ, ಡೈರೆಕ್ಟಾಗಿ ವಿಷಯಕ್ಕೆ ಬನ್ನಿ. ಡೈರೆಕ್ಟಾಗಿ ನಾವು ವಿಷಯಕ್ಕೆ ಬರಲಿಲ್ಲ ಅಂದರೆ, ವೀಡಿಯೋ ಯಾವುದ್ರ ಬಗ್ಗೆ ಅಂತ ನಾವು ಡೈರೆಕ್ಟಾಗಿ ಹೇಳಲಿಲ್ಲ ಅಂದರೆ ಜನ ಸ್ಕಿಪ್ ಮಾಡೋ ಚಾನ್ಸಸ್ ಜಾಸ್ತಿ ಇರ್ತದೆ. ಅಯ್ಯೋ ಇದೇ ಮಾತಾಡ್ತಾವ್ರೆ ಅಂದ್ಕೊಂಡು ಸ್ಕಿಪ್ ಮಾಡಿಬಿಡ್ತಾರೆ. ಅದಕ್ಕೆ ಸ್ಕಿಪ್ ಮಾಡೋಕ್ಕೆ ಬಿಡಬಾರ್ದು. ಜನಗಳನ್ನ ನಾವು ನಮ್ಮ ವೀಡಿಯೋ ಆನ್ ಮಾಡಿದ್ರೆ ಸ್ಕಿಪ್ ಮಾಡೋಕ್ಕೆ ಬಿಡಬಾರ್ದು. ಡೈರೆಕ್ಟಾಗಿ ವಿಷಯಕ್ಕೆ ಬರಬೇಕು. ಡೈರೆಕ್ಟಾಗಿ ವಿಷಯ ಬಂದು ನಾವು ಯಾವುದ್ರ ಬಗ್ಗೆ ವೀಡಿಯೋ ಮಾಡ್ತಾಯಿದ್ವಿ ಅದನ್ನು ನಾವು ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋದರೆ ಜನ ಖಂಡಿತ ವೀಡಿಯೋ ನೋಡ್ತಾರೆ. ಆವಾಗ ಸ್ಕಿಪ್ ಮಾಡೋದಿಲ್ಲ. ಆಗ ಅದರಿಂದ ನಮಗೆ ವ್ಯೂ ಖಂಡಿತ ಬರುತ್ತೆ. ಆಗ ನಮ್ಮ ಚಾನಲ್ ತುಂಬ ಬೇಗ ಗ್ರೋ ಆಗುತ್ತೆ. 3ನೇ ಟಿಪ್ಸ್ ಏನು ಅಂದರೆ, ಇವಾಗ ಚಾನಲ್ ಓಪನ್ ಮಾಡಿರ್ತೀವ, ಚಾನಲ್ ಓಪನ್ ಮಾಡಿ ಒಂದು ಸ್ವಲ್ಪ ಟೈಮ್ ಇದ್ದಾಗ ವೀಡಿಯೋಸ್ ಹಾಕೋದು. ಟೈಮ್ ಇಲ್ಲ ಅಂದರೆ ವೀಡಿಯೋಸ್ ಇಲ್ಲ. ಈಗ ಟೈಮ್ ಇಲ್ಲ ನಮಗೆ ವೀಡಿಯೋಸ್ ಹಾಕೋಕ್ಕೆ, ಯೂಟ್ಯೂಬ್ ಚಾನಲ್ ಓಪನ್ ಮಾಡಿಬಿಟ್ಟಿದ್ದೀವಿ. ಆದರೆ ಇಷ್ಟ ಬಂದಂಗೆ ಹಾಕೊಳ್ಳೋದು ಬಿಡು, ಟೈಮ್ ಇದ್ದಾಗ ಬೇಕಾದ್ರೆ ಒಂದೊಂದು ವೀಡಿಯೋ ಅಪ್ಲೋಡ್ ಮಾಡಿದ್ರೆ. ತುಂಬ ಜನ ನಾನು ನೋಡಿದ್ದೀನಿ, ಲೈವಲ್ಲೆಲ್ಲ ಬಂದಾಗ ಹೇಳ್ತಾರಲ್ಲ, ನಮಗೆ ಅಷ್ಟು ಟೈಮ್ ಇಲ್ಲ ನಮಗೆ ವೀಡಿಯೋಸ್ ಮಾಡೋಕ್ಕೆ. ಏನೋ ಒಂದು ಚಾನಲ್ ಓಪನ್ ಮಾಡಿದ್ವಿ, ಎಲ್ಲ ಮಾಡ್ತಾವ್ರಲ್ಲ ಅದಕ್ಕೆ ನಾವು ಮಾಡಿದ್ದೀವಿ ಚಾನಲ್ನ.
ಟೈಮ್ ಇದ್ದಾಗ ಅಪ್ಲೋಡ್ ಮಾಡೋದು, ಯಾಕೆಂದರೆ ನಾವು ತುಂಬ ಬ್ಯುಸಿ ಇರ್ತೀವಿ, ಟೈಮ್ ಇದ್ದಾಗ ಅಪ್ಲೋಡ್ ಮಾಡಿದ್ರೆ ಆಯಿತು ಅಂತ ಹೇಳ್ತಾರೆ. ಅದೇ ಥರ ನಾವು ಮಾಡಿರೋದು. ಅದಕ್ಕೆ ನಮಗೆ ವ್ಯೂ ಇಲ್ಲ, ನಮ್ಮ ವೀಡಿಯೋಗೆ ವ್ಯೂ ಇಲ್ಲ, ಯಾಕೆಂದರೆ ನಾವು ವೀಡಿಯೋ ಅಪ್ಲೋಡ್ ಮಾಡ್ತಾನೇ ಇಲ್ವಲ್ಲ ನಾವು, ಅದಕ್ಕೆ ನಮ್ಗೆ ವ್ಯೂ ಇಲ್ಲ. ಅದಕ್ಕೆ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಹೊಸದಾಗಿ ಚಾನಲ್ ಯಾರಾದರೂ ಮಾಡಿದೆ ಇದು ನೀವು ಸ್ವಲ್ಪ ಗಮನ ಇಟ್ಟು ಇದು ನೋಡಿ. ನೀವು ಚಾನಲ್ ಓಪನ್ ಮಾಡ್ತಿರಲ್ವ, ಮಾಡಿದ ತಕ್ಷಣ ಡೈಲಿ ವೀಡಿಯೋ ಶಾರ್ಟ್ಸ್ ವೀಡಿಯೋ ಅಪ್ಲೋಡ್ ಮಾಡಿರಿ. ಒಂದು ದಿನವೂ ಬಿಡ್ದೇ ಶಾರ್ಟ್ಸ್ ವೀಡಿಯೋ ಅಪ್ಲೋಡ್ ಮಾಡಿರಿ, ಬೇಗ ಚಾನಲ್ ಗ್ರೋ ಆಗುತ್ತೆ. ಒಂದು ದಿನಕ್ಕೆ 3 ಶಾರ್ಟ್ಸ್ ವೀಡಿಯೋ ಅಪ್ಲೋಡ್ ಮಾಡ್ಬೋದು, ಒಂದು ದಿನಕ್ಕೆ 3 ಶಾರ್ಟ್ಸ್ ವೀಡಿಯೋ ಅಪ್ಲೋಡ್ ಮಾಡ್ಬೋದು. ಟೈಮ್ ಇತ್ತು ಅಂದರೆ ಒಂದು 3 ಮಾಡಿ, ಒಂದು ಬೆಳಿಗ್ಗೆ ಸಾಯಂಕಾಲ ಮಧ್ಯಾಹ್ನ ಆ ಥರ 3 ಮಾಡಿ. ಇಲ್ಲ ನಮಗೆ ಟೈಮ್ ಇಲ್ಲ, ಒಂದು ವೀಡಿಯೋ ಮಾಡ್ತೀವಿ, ಒಂದು ಶಾರ್ಟ್ಸ್ ಮಾಡ್ತೀವಿ ಅಂದರೆ ಪರವಾಗಿಲ್ಲ, ಅಷ್ಟೇ ಮಾಡಿ. ವೀಡಿಯೋ ನಿಮ್ಗೆ ಏನಾರ ಇನ್ನೂ ಟೈಮ್ ಇತ್ತು ಅಂದರೆ ಬೆಳಿಗ್ಗೆ ಸಾಯಂಕಾಲ ಅಪ್ಲೋಡ್ ಮಾಡಿ. ಬೇಗ ವ್ಯೂ ನಿಮ್ಮ ಚಾನಲ್ ಗ್ರೋ ಆಗುತ್ತೆ, ಗೊತ್ತಾ, ಬೇಗ ಗ್ರೋ ಆಗುತ್ತೆ. ವ್ಯೂ ಅಷ್ಟೇ ಚೆನ್ನಾಗಿ ಬರ್ತಾರೆ, ಸಬ್ಸ್ಕ್ರೈಬರು ಚೆನ್ನಾಗಿ ಬಂದುಬಿಡ್ತಾರೆ. ಅಕಸ್ಮಾತ್ ಏನಾದರೂ ಸ್ವಲ್ಪ ಗ್ಯಾಪ್ ಕೊಡ್ತು ಅಂದರೆ ವಾರದಲ್ಲಿ ನಿಮಗೆ ಏನಿಲ್ಲ ಅಂದರೂ ವಾರದಲ್ಲಿ 2 ವೀಡಿಯೋ 3 ವೀಡಿಯೋ ಅಪ್ಲೋಡ್ ಮಾಡೋ ಥರ ಇರಬೇಕು. ಎರಡರಿಂದ ನಮಗೆ ಬೇಗ ಚಾನಲ್ ಬೇಗ ಗ್ರೋ ಆಗಬೇಕು. 3 ತಿಂಗಳಿಗೆ ನಾವು ಚಾನಲ್ ಗ್ರೋ ಮಾಡ್ಕೋಬೇಕು, ಬೇಗ ವ್ಯೂ ತಗೋಬೇಕು ನಾವು 3 ತಿಂಗಳಿಗೆ ಅಂದರೆ ಡೈಲಿ ವೀಡಿಯೋಸ್ ಅಪ್ಲೋಡ್ ಮಾಡಿರಿ. ವೀಡಿಯೋಸ್ ಅಪ್ಲೋಡ್ ಮಾಡಿರಿ. ಅಕಸ್ಮಾತ್ ಪರವಾಗಿಲ್ಲ, 1 ವರ್ಷ ಟೈಮ್ ಆಯ್ತಲ್ವಾ, 1 ವರ್ಷ ಇನ್ನೂ ಟೈಮ್ ಆಯ್ತಲ್ಲ, ಪರವಾಗಿಲ್ಲ, ನಿಧಾನಕ್ಕಾಗಲಿ ಅಂದರೆ ಡೈಲಿ 2 ವೀಡಿಯೋನಾರ ಅಪ್ಲೋಡ್ ಮಾಡೋಕ್ಕೆ ನೋಡಿರಿ. 2 ವೀಡಿಯೋ ಅಪ್ಲೋಡ್ ಮಾಡಿದ್ರೆ ಆವಾಗ ನಿಮಗೆ ಯೂಟ್ಯೂಬಲ್ಲಿ ನೀವು ಇದ್ದೀರಾ ಅಂತ ಚಾನಲ್ ಗೊತ್ತಾಗುತ್ತೆ. ಇಲ್ಲ ನಾವು ವಾರದಲ್ಲೋ ತಿಂಗಳಿಗೋ 15 ದಿವಸಕ್ಕೋ ಅಂದರೆ ಚಾನಲ್ ಗ್ರೋ ಆಗೋದಿಲ್ಲ. ಅದಕ್ಕೆ ನೀವೇನು ಮಾಡಬೇಕು ಅಂದರೆ ಡೈಲಿ ವೀಡಿಯೋಸ್ ಶಾರ್ಟ್ಸ್ ವೀಡಿಯೋನಾರ ಅಪ್ಲೋಡ್ ಮಾಡಬೇಕು. ಲಾಂಗ್ ವೀಡಿಯೋ ಮಾಡೋಕ್ಕಾಗಿಲ್ಲ ಅಂದರೆ ಶಾರ್ಟ್ಸಾರ ನೀವು ವೀಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮ್ಮ ಚಾನಲ್ ಗ್ರೋ ಆಗೋದು. ಕನ್ಸಿಸ್ಟೆನ್ಸಿ ಮುಖ್ಯ ನಮ್ಮ ವೀಡಿಯೋಗೆ. ನಮ್ಮದು ಕರೆಕ್ಟಾಗಿ ಚೆನ್ನಾಗಿ ವೀಡಿಯೋ ಇದ್ದರೆ ಖಂಡಿತ ವ್ಯೂ ಬರುತ್ತೆ. ಅಂದರೆ ಒಳ್ಳೆ ಟಾಪಿಕ್ ಇರಬೇಕಷ್ಟೇ, ಜನಕ್ಕೆ ಇಷ್ಟ ಆಗುವಂಥ ಟಾಪಿಕ್ ಇರಬೇಕು, ಅವಾಗ ಖಂಡಿತ ನಮ್ಮ ಚಾನಲ್ ಗ್ರೋ ಆಗೇ ಆಗುತ್ತೆ, ವ್ಯೂ ಬಂದೇ ಬರುತ್ತೆ. 5ನೇ ಟಾಪಿಕ್ ಏನು ಅಂದರೆ ಟ್ರೆಂಡಿಂಗ್ ಟಾಪಿಕ್ ಮಾಡಿ. ಟ್ರೆಂಡಿಂಗಲ್ಲಿ ವೀಡಿಯೋ ಓಡ್ತಾವಲ್ಲ, ಇವಾಗ ಟ್ರೆಂಡಿಂಗ್ ಯಾವುದು ಓಡ್ತಾ ಇದೆ, ಇವಾಗ ಜಾಸ್ತಿ ವೈರಲ್ ಯಾವ್ದು ಆಗ್ತಾ ಇದೆ, ಅದ್ರ ಬಗ್ಗೆ ವೀಡಿಯೋಸ್ ಮಾಡಿರಿ. ಎಕ್ಸಾಂಪಲ್ ಹೇಳಬೇಕು ಅಂದರೆ ಸ್ಕಿನ್ ಕೇರ್ ತುಂಬ ಜನ ನೋಡ್ತಾರೆ. ಏರ್ ಗ್ರೋ ಆಗೋದು ಸ್ಕಿನ್ ಮೇಲೆ ಇವಾಗ ಮುಖಕ್ಕೆ ಏನಾದರೂ ಇದು ಮಾಡ್ತಾರಲ್ವ, ಸ್ಕಿನ್ಗೆ ಏನಾದರೂ ಸ್ಕಿನ್ ಚೆನ್ನಾಗಿ ಆಗಿರಲಿ ಅಂತ, ಅದ್ರ ಬಗ್ಗೆ ವೀಡಿಯೋಸ್ ಮಾಡಿದ್ರೆ ಬೇಗ ಕ್ಲಿಕ್ ಆಗುತ್ತೆ, ಗೊತ್ತಾ. ಇಲ್ಲಾಂದರೆ ಹೇಗೆ ಗ್ರೋತ್ ಮಾಡ್ಕೊಳ್ಳೋದು, ಯಾವ ಥರ ನಾವು ಲಾಂಗ್ ಏರ್ ಮಾಡ್ಕೊಳ್ಳೋದು ತುಂಬ ಜನ ಮಾಡ್ತಾ ಇರ್ತಾರಲ್ವ, ಆಗ ವ್ಯೂ ನೋಡಿರಿ ಎಷ್ಟು ಚೆನ್ನಾಗಿ ಬಂದಿರ್ತದೆ ಅವರಿಗೆ. ಅದ್ರ ಬಗ್ಗೆ ವೀಡಿಯೋಸ್ ಮಾಡಿರಿ, ತುಂಬ ಚೆನ್ನಾಗಿ ಬರುತ್ತೆ. ಆಮೇಲೆ ಮಾರ್ನಿಂಗಲ್ಲಿ ಬ್ರೇಕ್ಫಾಸ್ಟ್ ಎಲ್ಲ ಯಾವ ಥರ ಇವಾಗ ಸ್ಲಿಮ್ ಆಗಬೇಕು, ನಾವು ಹೊಟ್ಟೆ ಕರಗಿಸ್ಬೇಕು ಅಂತ ಏನೇನೋ ತುಂಬ ಜನ ಟಿಪ್ಸ್ ಎಲ್ಲ ಕೊಡ್ತಾರೆ. ಅದ್ರ ಬಗ್ಗೆ ವೀಡಿಯೋಸ್ ಮಾಡಿರಿ, ತುಂಬ ಜನ ನೋಡ್ತಾರೆ. ವ್ಯೂ ಬೇಗ ನಮ್ಮ ಚಾನಲ್ ಗ್ರೋ ಆಗುತ್ತೆ, ಗೊತ್ತಾ. ಜಾಸ್ತಿ ಬೇಗ ಗ್ರೋ ಆಗೋದು ಅಂದರೆ ಸ್ಕಿನ್ ಕೇರು, ಮಾರ್ನಿಂಗ್ ರೂಟೀನು, ಆಮೇಲೆ ಹೇರ್ ಗ್ರೋತ್ ಮಾಡ್ಕೊಳ್ಳೋದು. ಅಂಥ ವೀಡಿಯೋ ಮಾಡಿದ್ರೆ ತುಂಬ ಬೇಗ ನಮ್ಮ ಚಾನಲ್ ಗ್ರೋ ಆಗುತ್ತೆ. ಅಂಥ ವೀಡಿಯೋ ತುಂಬ ಜನ ನೋಡ್ತಾರೆ. ಇಲ್ಲಾಂದ್ರೆ ಅಕಸ್ಮಾತ್ ಇಲ್ಲ ಅವೆಲ್ಲ ಮಾಡೋಕ್ಕಾಗೋದಿಲ್ಲ, ಕುಕ್ಕಿಂಗ್ ಮಾಡ್ತೀವಿ ಅಂದರೆ ಹೊಸ್ದಾಗಿ ಯಾವುದಾದ್ರೂ ನಿಮಗೆ ಗೊತ್ತಿದ್ರೆ ಅಂಥ ಕುಕ್ಕಿಂಗ್ದು ವೀಡಿಯೋಸ್ ಮಾಡಿ. ನೀವು ಹೊಸದಾಗಿ ನಾವೇನಾದರೂ ಕುಕ್ಕಿಂಗ್ ತೋರಿಸ್ತೀವಿ ಜನಕ್ಕೆ ಅಂದರೆ ಆ ಥರ ವೀಡಿಯೋಸ್ ಮಾಡಿ, ಬೇಗ ಚಾನಲ್ ಗ್ರೋ ಆಗುತ್ತೆ. 6ನೇ ಟಿಪ್ಸ್ ಏನು ಅಂದರೆ ಆಡಿಯನ್ಸ್ ಜೊತೆ ಎಂಗೇಜ್ ಆಗಿರೋದು ಅಂದರೆ ಈಗ ನಿಮ್ಮ ವೀಡಿಯೋಗೆ ಯಾರಾದರೂ ಕಮೆಂಟ್ ಆಗ್ತಾರಲ್ಲ, ಅವ್ರ ಜೊತೆ ಆದಷ್ಟು ಬೇಗ ರಿಪ್ಲೈ ಮಾಡಿ. ಇವಾಗ ರಿಪ್ಲೈ ಮಾಡ್ತಾರಲ್ವ, ಅವರು ರಿಪ್ಲೈ ಮಾಡ್ತಾರಲ್ಲ, ಕೇಳೋ ಕಮೆಂಟ್ಗೆ ಆದಷ್ಟು ಬೇಗ ಉತ್ತರ ಕೊಡಿ. ಇವಾಗ ನಮ್ಮ ವೀಡಿಯೋಗೂ ತುಂಬ ಜನ ಕಮೆಂಟ್ ಹಾಕ್ತಾರೆ. ನಾವು ಯಾವ್ದಾರು ಒಂದು ವೀಡಿಯೋ ಹಾಕಿದ್ರೆ ನೀವು ದಯವಿಟ್ಟು ಆ ಥರ ವೀಡಿಯೋ ಮಾಡಿ, ಈ ಥರ ವೀಡಿಯೋ ಮಾಡಿ, ನಿಮ್ಮ ವೀಡಿಯೋಗೆ ವೆಯ್ಟ್ ಮಾಡ್ತಾ ಇರ್ತೀವಿ, ಆ ಥರ ಎಲ್ಲ ವೀಡಿಯೋ ಮಾಡ್ತಾರೆ. ಅದ್ರ ಬಗ್ಗೆ ವೀಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡಿ. ನಿಮ್ಮ ಆಡಿಯನ್ಸ್ಗೆ, ನಿಮ್ಮ ಸಬ್ಸ್ಕ್ರೈಬರ್ಗೆ ಯಾವುದ್ರ ಬಗ್ಗೆ ವೀಡಿಯೋಸು ನಿಮ್ಮ ಚಾನಲ್ನಲ್ಲಿ ನೋಡೋದಕ್ಕೆ ಇಷ್ಟ ಆಗುತ್ತೋ ಅದ್ರ ಬಗ್ಗೆ ವೀಡಿಯೋಸ್ ಮಾಡಿ. ಖಂಡಿತ ನಿಮ್ಮ ಚಾನಲ್ ಗ್ರೋ ಆಗುತ್ತೆ. ಆಮೇಲೆ ಅವ್ರು ಕಮೆಂಟ್ ಆಗ್ತಾರಲ್ವ, ನಮ್ಮ ವೀಡಿಯೋ ಕಮೆಂಟ್ ಆಗ್ತಾರಲ್ಲ, ಅದನ್ನ ಆದಷ್ಟು ಬೇಗ ರಿಪ್ಲೈ ಮಾಡಿದ್ರೆ ಬೇಗ ವ್ಯೂ ಜಾಸ್ತಿ ಆಗುತ್ತೆ. ಇವತ್ತು ಕಮೆಂಟ್ ಮಾಡಿದ್ರೆ ನಾಳೆ ಗಂಟ ನೋಡಲಿಲ್ಲ ಅಂದರೆ ವ್ಯೂ ಕಡಿಮೆ ಆಗುತ್ತೆ ನಮಗೆ. ಆದಷ್ಟು ನೀವು ಅದಕ್ಕೆ ವೀಡಿಯೋಸ್ ಅಪ್ಲೋಡ್ ಮಾಡಿದ ತಕ್ಷಣ, ಈಗ ಒಂದು ವೀಡಿಯೋ ಅಪ್ಲೋಡ್ ಮಾಡ್ತೀವಿ, ಒಂದು 1 ಅವರ್ 2 ಅವರ್ ಬಿಟ್ಕೊಂಡು ನಿಮ್ಮ YT ಸ್ಟುಡಿಯೋದಲ್ಲಿ ಹೋಗಿ ನೋಡಿಬಿಟ್ಟು ಯಾರು ಕಮೆಂಟ್ ಹಾಕವ್ರೆ ಅದಕ್ಕೆ ಆದಷ್ಟು ಬೇಗ ರಿಪ್ಲೈ ಮಾಡಿ.
ಅಯ್ಯೋ ಇನ್ನೊಂದು ಸಲ ಮಾಡಿದ್ರಾಯ್ತು, ಇನ್ನೊಂದು ಸಲ ಆಮೇಲೆ ನಾಳೆ ಮಾಡಿದ್ರಾಯ್ತು, ನಾಳಿದ್ದು ಮಾಡ್ತಾ ದಯವಿಟ್ಟು ಆ ಥರ ಮಾಡೋಕ್ಕೆ ಹೋಗಬೇಡಿ. ಯಾಕೆ ಅಂದರೆ ನೀವು ರಿಪ್ಲೈ ಮಾಡಿದಷ್ಟು ಬೇಗ ನಿಮಗೆ ವೈರಲ್ ಆಗುತ್ತೆ, ಇದು ನಿಮ್ಮ ವಿಡಿಯೋ ವೈರಲ್ ಆಗುತ್ತೆ. ಅದಕ್ಕೆ ಆಡಿಯನ್ಸ್ ಏನೇ ರಿಪ್ಲೈ ಮಾಡಿದ್ರು ಬೇಗ ಅವ್ರಿಗೆ, ಆಡಿಯನ್ಸ್ ಏನೇ ನಮಗೆ ಕಮೆಂಟ್ ಹಾಕಿದ್ರು ಬೇಗ ರಿಪ್ಲೈ ಮಾಡೋದು ನಾವು, ಆದರೆ ನಮ್ಮ ಚಾನಲ್ ಬೇಗ ಗ್ರೋ ಆಗುತ್ತೆ. ಆಮೇಲೆ ಅವರು ಯಾವುದ್ರ ಬಗ್ಗೆ ಟಾಪಿಕ್ ಬಗ್ಗೆ ಹೇಳ್ತಾರೆ ಅದ್ರ ಬಗ್ಗೆ ನೀವು ವೀಡಿಯೋಸ್ ಮಾಡ್ಕೋಗಿ, ಬೇಗ ಚಾನಲ್ ಗ್ರೋ ಆಗುತ್ತೆ. ಒಬ್ಬೊಬ್ಬರು ಬ್ಯಾಡ್ ಕಮೆಂಟ್ ಎಲ್ಲ ಹಾಕಿರ್ತಾರಲ್ವ, ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ. ಏನು ಮಾಡೋಕ್ಕಾಗೋದಿಲ್ಲ, ಒಂದು ಒಳ್ಳೇದೊಂದು ಮೇಲೆ ಕೆಟ್ಟದ್ದು ಇದ್ದೇ ಇರ್ತದಲ್ವ, ಏನು ಮಾಡೋಕ್ಕಾಗೋದಿಲ್ಲ. ಅದಕ್ಕೂ ನೀವು ಥ್ಯಾಂಕ್ಸ್ ಅಂತ ಹೇಳ್ಬಿಟ್ಟು ಮುಂದೆ ಬರ್ತಾನೆ ಇರ್ರಿ. ಅದಕ್ಕೆ ಅವ್ರಿಗೆ ಬೇರೆ ಥರ ಕಮೆಂಟ್ ಹಾಕೋದು, ಬೈಯೋದು, ನೀವ್ಯಾರು ನಮ್ಮನ್ನು ಕೇಳೋದಕ್ಕೆ ಅವೆಲ್ಲ ಮಾಡೋಕ್ಕೆ ಹೋಗ್ಬೇಡ್ರಿ. ಒಟ್ಟಲ್ಲಿ ನಾವು ಅವ್ರ ಕಡೆಯಿಂದ ನಮಗೆ ವ್ಯೂ ಬಂದಾಯ್ತಾ, ನಮ್ಮ ಚಾನಲ್ ನೋಡಿದಾರಾ, ನಮ್ಮ ವೀಡಿಯೋಸ್ ನೋಡಿದಾರಾ, ಅದು ನಮಗೆ ಲಾಭ. ಅದ್ರ ಬಗ್ಗೆ ಎಲ್ಲ ನಾವು ತಲೆನೇ ಕೆಡಿಸ್ಕೋಬಾರ್ದು. ಯಾರೋ ಏನೋ ಅಂತಾರೆ ಅಂದ್ಬಿಟ್ಟು ನಮ್ಮ ಪ್ರಯತ್ನ ನಾವು ಬಿಡಬಾರ್ದು, ಮುಂದೆ ಹೋಗ್ತಾ ಇರಬೇಕಷ್ಟೇ. ಅವ್ರ ಜೊತೆ ಚೆನ್ನಾಗಿದ್ರೆ, ಆಡಿಯನ್ಸ್ ಜೊತೆ ಚೆನ್ನಾಗಿದ್ರೆ ಬೇಗ ನಮಗೆ ಎಂಗೇಜ್ಮೆಂಟ್ ಬೇಗ ನಮ್ಮ ಚಾನಲ್ಗೆ ಬೇಗ ಗ್ರೋ ಆಗುತ್ತೆ. ನಮ್ಮದು ವ್ಯೂಸ್ ಬೇಗ ಬರುತ್ತೆ, ಸಬ್ಸ್ಕ್ರೈಬರು ಬೇಗ ಬಂದುಬಿಡ್ತಾರೆ. ಒಟ್ಟಿನಲ್ಲಿ ನಾವು ಆಡಿಯನ್ಸ್ ಜೊತೆ ಚೆನ್ನಾಗಿರ್ಬೇಕಷ್ಟೇ. ಅವ್ರು ಕೇಳೋ ಪ್ರಶ್ನೆಗೆ, ಅವ್ರು ಕೇಳೋ ಕ್ವಶನ್ ಮೇಲೆ ನಾವು ವೀಡಿಯೋಸ್ ಹೋದರೆ ಖಂಡಿತ ಬೇಗ ಚಾನಲ್ ಗ್ರೋ ಆಗುತ್ತೆ. ಇಷ್ಟು ಟಿಪ್ಸ ನೀವು ಬೇಗ ಮಾಡಿಕೊಂಡ್ರೆ, ಫಾಲೋ ಮಾಡಿದ್ರೆ ನಮ್ಮ ಚಾನಲ್ ಎಷ್ಟು ಬೇಗ ಗ್ರೋ ಮಾಡ್ಕೋಬೋದು ಗೊತ್ತಾ, ತುಂಬ ಚೆನ್ನಾಗಿ ಮಾಡ್ಕೋಬೋದು. ಆದರೆ ನಮಗೇನು ಅಂದರೆ ನಮಗೆ ವೀಡಿಯೋಸ್ ಮಾಡೋಕ್ಕೆ ಟೈಮ್ ಸಾಕಾಗ್ತಾಯಿಲ್ಲ. ಸೊ ಕೆಲಸ ಜಾಸ್ತಿ, ಮಾಡೋಕ್ಕಾಗ್ತಾಯಿಲ್ಲ, ಟೈಮ್ ಇಲ್ಲ. ಬೆಳಗ್ಗೆಯಿಂದ ಸಾಯಂಕಾಲ ತನಕ ನಾವು ಬೇರೆ ಕಡೆ ಹೋಗಿ ಕೆಲಸದಲ್ಲಿರ್ತೀವಿ, ಬ್ಯುಸಿಯಾಗಿರ್ತೀವಿ. ಅದಕ್ಕೆ ಇವಾಗ ನಮ್ಮ ಈ ಚಾನಲ್ಗೆ ತುಂಬ ಸ್ವಲ್ಪ ಕಡಿಮೆ ಆಗ್ತಾಯಿದೆ, ಏನೋ ವ್ಯೂ ಕಡಿಮೆ ಆಗ್ತಾಯಿದೆ. ನಾವು ಕಂಟಿನ್ಯೂಸಾಗಿ ನಾವು ಮಾಡ್ಕೊಬಂದರೆ ಖಂಡಿತ ನಮ್ಮ ಚಾನಲ್ ಇಷ್ಟೊತ್ತಿಗೆ ಸೆಕೆಂಡ್ ಪೇಮೆಂಟ್ ತೊಗೋಬೋದಾಯಿತು. ಮಾಡ್ತಾಯಿಲ್ಲ ನಾವು, ಏಕೆಂದರೆ ನಮ್ಮದು 3 ಚಾನಲ್ ಐತೆ. 3 ಚಾನಲ್ಲು ನೋಡಬೇಕು ನಾವು. 3 ಚಾನಲ್ನು ನಾವು ಮ್ಯಾನೇಜ್ ಮಾಡ್ಕೊಂಡು ಹೋಗೋ ಕಾರಣಕ್ಕೋಸ್ಕರ ನಮಗೆ ವೀಡಿಯೋಸ್ ಮಾಡೋಕ್ಕಾಗ್ತಾಯಿಲ್ಲ. ದಯವಿಟ್ಟು 3 ಚಾನಲ್ಗೆ ನೀವು ಸಪೋರ್ಟ್ ಮಾಡಿದ್ರೆ ನಾನು ನಿಮ್ಮ 3 ಚಾನಲ್ನಿಂದನೂ ನಿಮಗೆ ಸಪೋರ್ಟ್ ಮಾಡ್ತೀನಿ. ಒಂದು ದಿಯಾ ಕುಕಿಂಗ್ ಅಂತ ಐತೆ ಒಂದು ಚಾನಲ್ಲು, ಇನ್ನೊಂದು ಚಾನಲ್ಲು ನಮ್ಮನ ವಿಜಯ್ ಕುಮಾರ್ ಅಂತ ಒಂದು ಚಾನಲ್ ಐತೆ. ಈ ಚಾನಲ್ಲು 3 ಚಾನಲ್ಲು ನಾವು ಮ್ಯಾನೇಜ್ ಮಾಡ್ತಾಯಿದ್ದೀವಿ. ಅದ್ರ ಪ್ಲಸ್ಸು ಜೊತೆಗೆ ಕೆಲಸ ಬೇರೆ, ಮನೆ ಕೆಲಸ ಬೇರೆ, ಅದಕ್ಕೋಸ್ಕರ ನಮಗೆ ವ್ಯೂ ಕಡಿಮೆ ಆಗ್ತಾಯಿದೆ. ನೀವು ಆ ಥರ ಮಾಡ್ಕೊಳಕ್ಕೆ ಹೋಗಬೇಡಿ. ಏಕೆಂದರೆ ನೀವು ಫ್ರೀಯಾಗಿದ್ದರೆ, ನೀವು ಮನೇಲೇ ಫ್ರೀಯಾಗಿದ್ದರೆ ಆರಾಮಾಗಿ ವೀಡಿಯೋಸ್ ಮಾಡ್ಕೊಂಡೋದ್ರೆ ಬೇಗ ಗ್ರೋ ಆಗುತ್ತೆ ಗೊತ್ತಾ. ಏನಿಲ್ಲ, ವಾರದಲ್ಲಿ ಒಂದು 3 ವೀಡಿಯೋನಾರ ಕೊಡೋಕ್ಕೆ ಮಾಡಿರಿ. 3 ವೀಡಿಯೋ ಕೊಡೋಕ್ಕೆ ಮಾಡಿರಿ. ಡೈಲಿ ಶಾರ್ಟ್ಸ್ ವೀಡಿಯೋ ಹಾಕಿ, ಬೇಗ ಚಾನಲ್ ಗ್ರೋ ಆಗುತ್ತೆ. ಆ ಥರ ಮಾಡ್ಕೊಂಡು ಹೋದರೆ ನೀವು ಬೇಗ ಪೇಮೆಂಟ್ ತೊಗೋಬೋದು. ನಮ್ಮ ಥರ ಫಸ್ಟ್ ಪೇಮೆಂಟ್ ತೊಗೊಂಡು, ಆದರೆ ಸೆಕೆಂಡ್ ಪೇಮೆಂಟ್ ಇನ್ನೂ ನಾವು ತೊಗೊಂಡಿಲ್ಲ. ಆದಷ್ಟು ಇನ್ನು ನೆಕ್ಸ್ಟ್ ಮಂತು ಆಚೆ ಮಂತು ತಗೋತೀವಿ. ಅದಕ್ಕೆ ನಾವು ಡೈಲಿ ಇನ್ಮೇಲೆ ವೀಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಇಲ್ಲಿ ತನಕ ನನ್ನ ವೀಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ದಯವಿಟ್ಟು ಎಲ್ಲ ಪೂರ್ತಿಯಾಗಿ ವೀಡಿಯೋ ನೋಡಿ, ಯಾರು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಈ ವಿಡಿಯೋ ಯೂಸ್ಫುಲ್ ಆದರೆ ದಯವಿಟ್ಟು ಕಮೆಂಟ್, ಶೇರ್ ಮಾಡೋದಂತೂ ಮರಿಬೇಡಿ. ಒಂದು ಲೈಕ್ ಕೊಡೋದಂತೂ ಮರಿಬೇಡಿ. ಕಮೆಂಟ್ ಮಾಡೋದಂತೂ ದಯವಿಟ್ಟು ಮರಿಬೇಡಿ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.